ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧ ಕಾರ್ಮೋಡ ಕವಿದಿದೆ. ಇಸ್ರೇಲ್ ಮೇಲೆ ಇರಾನ್ 180ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ಮಾಡಿತ್ತು. ಇದರ ಬೆನ್ನಲ್ಲೇ ಇಸ್ರೇಲ್ ಗಾಯಗೊಂಡ ವ್ಯಾಘ್ರನಂತೆ ಕೆರಳಿ ನಿಂತಿದೆ. ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಮತ್ತು ಹಮಾಸ್ ಸಂಘಟನೆಗಳ ಮೇಲೆ ಇಸ್ರೇಲ್ ರಣಭೀಕರವಾಗಿ ಅಟ್ಯಾಕ್ ಮಾಡುತ್ತಿದೆ. ಕೆಣಕಿದ ಇರಾನ್ ದೇಶವನ್ನ ಸುಮ್ಮನೆ ಬಿಡುವ ಮಾತೇ ಇಲ್ಲ ಅಂತ ಶಪಥವನ್ನ ತೊಟ್ಟಿದೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಇರಾನ್ ನಾವು ಸುಮ್ಮನೆ ಇರಲ್ಲ ಅಂತ ಮತ್ತೆ ಇಸ್ರೇಲ್ ದೇಶವನ್ನ ಕೆಣಕುತ್ತಿತ್ತು. ಆದರೆ ಈಗ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇಸ್ರೇಲ್. ಮತ್ತೊಬ್ಬ ಹಿಜ್ಬುಲ್ಲಾ ಮುಖ್ಯಸ್ಥನನ್ನ ಮಟ್ಯಾಶ್ ಮಾಡಿದೆ ಇಸ್ರೇಲ್. ಇರಾನ್ ದಾಳಿಗೆ ಸೇಡು ತೀರಿಸಿಕೊಂಡಿದೆ. ಇಸ್ರೇಲ್ ದಾಳಿಗೆ ಹೊಸ ಹಿಜ್ಬುಲ್ಲಾ ಮುಖ್ಯಸ್ಥ ಮಟ್ಯಾಶ್ ಆಗಿದ್ದು, ಹಿಜ್ಬುಲ್ಲಾ ಮುಖ್ಯಸ್ಥ ಹಶೇಮ್ ಸೈಫುದ್ದೀನ್ ಹತ್ಯೆಯಾಗಿದ್ದಾರೆ. ಮುಖ್ಯಸ್ಥನಾಗಿ ವಾರ ಕಳೆಯುವ ಮುನ್ನವೇ ಸೈಫುದ್ದೀನ್ ಮಟ್ಯಾಶ್ ಆಗಿದ್ದಾರೆ. ಇಸ್ರೇಲ್ ದಾಳಿಗೆ ನೂತನ ಮುಖ್ಯಸ್ಥ ಹಶೇಮ್ ಸೈಫುದ್ದೀನ್ ಹತ್ಯೆಯಾಗಿದ್ದು, ಇರಾನ್ನ ಬೈರುತ್ನಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ ಒಳಗಾಗಿ ಹಸನ್ ನಸ್ರಲ್ಲಾ ಹತ್ಯೆ ನಂತರ ಸೈಫುದ್ದೀನ್ ಹತ್ಯೆಯಾಗಿದ್ದಾರೆ. ಹಶೇಮ್ ಸೈಫುದ್ದೀನ್, ಹಸನ್ ನಸ್ರಲ್ಲಾ ಇಬ್ಬರೂ ಕೂಡ ಇರಾನ್ನ ಉತ್ತರಾಧಿಕಾರಿಯಾಗಿದ್ದರು. ಹಿಜ್ಬುಲ್ಲಾದ ಮತ್ತೊಬ್ಬ ಮುಖ್ಯಸ್ಥರಾದಂತಹ ಹಶೇಮ್ ಸೈಫುದ್ದೀನ್ ಹತ್ಯೆಯಾಗಿದ್ದಾರೆ. ಇಸ್ರೇಲ್ ವೈಮಾನಿಕ ದಾಳಿಗೆ ಹತ್ಯೆಯಾದಂತಹ ಹಿಜ್ಬುಲ್ಲಾ ಮುಖ್ಯಸ್ಥ.